ರೈತರದಾರ, ದಲಿತರದಾರ, ಹಿಂದುಳಿದವರದಾರ, ಕಾಡು ಜನ ಅಂದ್ರೆ ಆದಿವಾಸಿಗಳಿದ್ದಾರೆ, ಅಲ್ಪಸಂಖ್ಯಾತರಿದ್ದಾರೆ. ಇವರೆಲ್ಲರೂ ಒಂದು ಮಾಡುವಂಥ ಒಂದು ದೊಡ್ಡ ಸಂಘಟನೆ ಹೋರಾಟ ಆಗಬೇಕಾಗಿದೆ. ಇದನ್ನು ಯಾರು ಮಾಡ್ಬೋದು? ಅಂಥ ವ್ಯಕ್ತಿತ್ವ ಯಾರ್ದೈತಿ ಇವತ್ತು ಇಂಡಿಯಾದಲ್ಲೇ? ಸಹಜವಾಗಿ ಗಮನ ಹರಿಸಿದಾಗ ವಿಶೇಷವಾಗಿ ರೈತರ ಲೀಡರಲ್ಲಿ ಅದ, ರೈತ ನಾಯಕರೆಲ್ಲದ, ಅದರಲ್ಲಿ ಒಗ್ಗಟ್ಟಿಲ್ಲ ಅನ್ನೋದು ನಾವು ಇದು ನೋಡ್ತಾ ಇದ್ದೀವಿ. ಯಾಕಂದರೆ ಒಂದು ವರ್ಷ ತನಕ ಹೋರಾಟ ಮಾಡಿದರು, ಕಾಲೇ ಕಾನೂನನ್ನು ಬದಿಗೆ ಸರಿಸಿದ್ರಷ್ಟೇ ವಿನಃ ಅದು ರದ್ದಾಗಿಲ್ಲ. 400 ಪಾರ್ ಆದಾಗ ಅದು ನಕ್ಕಿ ಆಗ್ತದೆ. 400 ಪಾರ್ ನೀವು ನೆಕ್ಸ್ಟ್ ಟೈಮ್ ಇದು ಆಗೋದನ್ನ ಯಾರು ವಿರೋಧ ಪಕ್ಷ ಇಲ್ಲಲ್ಲೇ. ಏನೋ ಒಂದು ಟೈಮ್ ಅವ್ರದ್ದು ಬ್ಯಾಡ್ ಟೈಮ್ 240 ನಿಂತಿತ್ತು, ಅದಂತ ಅವ್ರು ಜಾಗೃತರಾಗಿದ್ದಾರೆ. ಇವತ್ತೆಲ್ಲನೂ ಅವ್ರು ಹೇಳಿದಂಗೆ ಕೇಳುವಂಥ ಪರಿಸ್ಥಿತಿ. ಇವನ್ ನ್ಯಾಯಾಂಗದಲ್ಲಿ ಹಸ್ತಕ್ಷೇಪಗಳಿದ್ದಾವೆ, ಕಾಣ್ತಾ ಇದ್ದಾವೆ. ಅದಕ್ಕೆ ದೊಡ್ಡ ಸಾಕ್ಷಿ ಅಂದರೆ ನ್ಯಾಯಾಂಗನೇ ಹೇಳಿಕೊಟ್ಟಿತು, ನೀವು ಇದ್ದಂಥವ್ರು ಏನಪ್ಪ ಅಂದ್ರೆ ಈ ಚುನಾವಣಾ ಆಯುಕ್ತರನ್ನು ಆರಿಸೋ ಮುಂದೆ ನೀವು ರೂಲ್ಸ್ ಮಾಡಿಕೊಡ್ರಿ ಅಂತ. ಅವ್ರು ಮಾಡ್ಕೊಂಡ್ಬಿಟ್ರು. ಸರ್ಕಾರದ ಇಬ್ಬರು, ವಿರೋಧ ಪಕ್ಷದ ಒಬ್ಬ. ಈಗ ಅವ್ರ ಕೈಯಲ್ಲಿ ಈ ಚುನಾವಣಾ ಆಯೋಗ ಈ ದೇಶದ ಪ್ರಜಾಪ್ರಭುತ್ವ ರಕ್ಷಕ. ಅದೇ ಇವತ್ತೇನಾಗಿಬಿಟ್ಟದಪ್ಪ ಅಂದ್ರೆ ಅದು ಉತ್ತರ ಸಿಗದಾರ ಮಟ್ಟಿಗೆ ಸರ್ಕಾರದ ಪರ ನಿರ್ಧಾರ ತೊಗೊಳ್ಳಿಕ್ಕತ್ತದ. ಹೀಗಾಗಿ ಇನ್ನು ಮುಂದೇನು ಇದಕ್ಕೊಂದ ಏನು ಜನಪರ ಹೋರಾಟ ಮಾಡೋರು ಯಾರು, ಲೀಡ್ರ್ ಯಾರಿದ್ದಾರೆ, ಪ್ರಾಮಾಣಿಕರು ಯಾರಿದ್ದಾರೆ? ಇವತ್ತು ಯುದ್ಧದಲ್ಲಿ ಹುಡುಕಬೇಕಾಗಿದ್ದು ಮೊದಲನೇದಾಗಿ ರಾಹುಲ್ ಗಾಂಧಿ, ಎರಡನೇದಾಗಿ ಮಮತಾ ಬ್ಯಾನರ್ಜಿ, ಮೂರನೇದಾಗಿ ಕೇಜ್ರಿವಾಲ್. ಇವ್ರ ಮೇಲೆ ಆರೋಪಗಳು ಇಲ್ಲಂತಲ್ಲ, ಇವ್ರ ಮೇಲೂ ಇದ್ದಾವೆ. 3 ಜನ ಮೇಲೆ ಆರೋಪಗಳಿದ್ದಾವೆ. ಆದರೆ